ಹಾಯ್ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ 12 ಗ್ರ್ಯಾಂಡ್ ಫಿನಾಲೆ. ಸೊ ಯಾರು ವಿನ್ ಆಗ್ತಾರೆ ಅಂತ ಕ್ಯೂರಿಯಾಸಿಟಿ ತುಂಬ ಇದೆ. ಸೊ ಸೋರ್ಸ್ ಪ್ರಕಾರ ಮತ್ತು ಫ್ಯಾನ್ ಕ್ರೇಜ್ ಪ್ರಕಾರ ಗಿಲ್ಲಿನೇ ಗೆಲ್ಲೋದಂತ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಬಟ್ ಆದರೂ ಅಶ್ವಿನಿ ಗೌಡ ಅವ್ರದ್ದು ತುಂಬ ಹೆವಿ ಕಾಂಪಿಟೇಷನ್ ಇದೆ. ಸೊ ಅವರಿಗೂ ಫ್ಯಾನ್ ಬೇಸ್ ಇದೆ, ಅವರು ಚೆನ್ನಾಗಿ ಆಡಿದ್ದಾರೆ. ಸೊ ಯಾಕಂದರೆ ಒಂದು ಶೋನಲ್ಲಿ ಒಬ್ಬರಿಂದ ಮಾತ್ರ ಎಂಟರ್ಟೈನ್ಮೆಂಟ್ ಆಗಲಿ ಇಲ್ಲ ಕ್ರೇಜನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಪೋಸಿಟ್ ಪರ್ಸನ್ಸು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹೆವಿ ಕಾಂಪಿಟೇಷನ್ ಅಶ್ವಿನಿ ಗೌಡ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅಶ್ವಿನಿ ಗೌಡ ಅವರು ಕಾಂಟ್ರಿಬ್ಯೂಷನ್ನು ಈಕ್ವಲಾಗಿ ಗಿಲ್ಲಿಗೂ ಇದೆ. ಬಟ್ ಗಿಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಮತ್ತು ಜನನ ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಸೊ ಜನಕ್ಕೆ ತುಂಬ ಇಷ್ಟ ಆಗಿದೆ. ಅವ್ರ ಕಾಮಿಡಿ ಅವರು ಆಗಿರ್ಬೋದು, ಅವ್ರ ಪಂಚ್ ಡೈಲಾಗ್ ಆಗಿರ್ಬೋದು, ಅವರು ಕೌಂಟ್ರ್ ಕೊಡೋದಾಗಿರ್ಬೋದು, ಅದಕ್ಕೆ ಜನಕ್ಕೆ ತುಂಬ ಇಷ್ಟ ಆಗಿದೆ. ಸೊ ಹೆವಿ ಕ್ರೇಜು ಉಟ್ಕೊಂಡಿದೆ ಗಿಲ್ಲಿಗೆ. ಸೊ ಫ್ಯಾನ್ ಬೇಸ್ ಹಂಗೆ ಉಟ್ಕೊಂಡ್ಬಿಟ್ಟಿದೆ ಇವಾಗ ಹೆವಿಯಾಗಿ. ಸೊ 99% ಗಿಲ್ಲಿನೇ ಗೆಲ್ಲೋದು. ಯಾಕಂದರೆ ಅಷ್ಟು ಕ್ರೇಜ್ ಇದೆ, ಅಷ್ಟು ಜನ ಓಟ್ ಹಾಕಿರ್ತಾರೆ. ಸೊ ಬಟ್ ಬಿಗ್ ಬಾಸ್ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಯಾಕಂದರೆ ಬಿಗ್ ಬಾಸು ಬರೀ ಜಸ್ಟ್ ಓಟ್ ಮಾತ್ರ ತಗೊಳೋದಿಲ್ಲ. ಸೊ ಅದರ್ ಪ್ಯಾರಾಮೀಟರ್ನು ಅವ್ರನ್ನ ನೋಡ್ತಾರೆ. ಸೊ ವ್ಯಕ್ತಿತ್ವ ಇರ್ಬೋದು, ಸೊ ಅವ್ರು ಹೆಂಗೆ ಮಾತಾಡಿದ್ದಾರೆ, ಯಾವ್ಯಾವ ಪ್ಯಾರಾಮೀಟರ್ಲಿ ಆಡಿದ್ದಾರೆ, ಏನೇನು ಟಾಸ್ಕ್ ಆಡಿದ್ದಾರೆ, ಸೊ ಎಲ್ಲದನ್ನ ಚೆಕ್ ಮಾಡ್ತಾರೆ. ಸೊ ಎಲ್ಲದನ್ನು ಮಾಡಿಬಿಟ್ಟು ಫೈನಲಾಗಿ ಡಿಸೈಡ್ ಮಾಡ್ತಾರೆ. ಬಟ್ ಸೊ ಈ ಸರಿ ಅವರು ಆ ಥರ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಔಟ್ಸೈಡು ಗಿಲ್ಲಿ ಕ್ರೇಜು ಕ್ರಿಯೇಟ್ ಆಗಿದೆ. ಸೊ ಅವ್ರು ಏನೇ ಮಾಡೋಕ್ಕೆ ಹೋದರೂ ಗಿಲ್ಲಿನ ತೆಗಿಲಿಕ್ಕೆ ಆಗಲ್ಲ. ತೆಗೆದ್ರೆ ಅಂದರೆ ಅವ್ರ ಶೋಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಸೊ ಆ ರಿಸ್ಕ್ ಇರೋದ್ರಿಂದ ಅವರು 99% ಗಿಲ್ಲಿನೇ ವಿನ್ ಮಾಡ್ತಾರೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ಇಲ್ಲ ಅಂದರೆ ಧನುಷ್ ಬರ್ತಾರೆ. ಸೊ ಇಲ್ಲಾಂದರೆ ಅವ್ರದ್ದು ಮೋಸ್ಟ್ ಆಫ್ ಅಶ್ವಿನಿನೇ ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರೆ. ಥರ್ಡ್ ಪ್ಲೇಸಲ್ಲಿ ರಕ್ಷಿತಾ ಆರ್ ಧನುಷ್ ಇರ್ತಾರೆ. ಸೊ ಫೋರ್ತ್ ಪ್ಲೇಸಲ್ಲಿ ರಘು ಕನ್ಫರ್ಮು. ಫಿಫ್ತ್ ಪ್ಲೇಸಲ್ಲಿ ಮತ್ತು ಫಸ್ಟ್ ಎಲಿಮಿನೇಟ್ ಆಗೋದು ಕಾವ್ಯ. ಜಸ್ಟ್ ಕಾವ್ಯ ಒಂದು ಇಮ್ಯುನಿಟಿ ಬೇಸಿಸಲ್ಲಿ ಕಳಿಸಿದ್ದಾರೆ. ಯಾಕಂದರೆ ಟಫ್ ಕ್ಯಾಂಡಿಡೇಟ್ ಬೇಡ, ಇದು ಧ್ರುವಂತ್ ಇದ್ದರೆ ಒಂದು ಟಫ್ ಕ್ಯಾಂಡಿಡೇಟ್ ಆಗ್ತಾರೆ. ಸೊ ಈಸಿಯಾಗಿ ಎಲಿಮಿನೇಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕಾವ್ಯನ ಇಟ್ಕೊಂಡಿದ್ದಾರೆ ಲಾಸ್ಟ್ ವೀಕಲ್ಲಿ. ಸೊ ಫಸ್ಟಿಗೆ ಕಾವ್ಯ ಎಲಿಮಿನೇಷನ್ ಆಗ್ತಾರೆ ಇವತ್ತಿನ ಎಪಿಸೋಡಲ್ಲಿ. ಸೆಕೆಂಡು ರಘು ಆಗ್ತಾರೆ ಎಲಿಮಿನೇಷನು. ಫೋರ್ತ್ ಪ್ಲೇಸಿಗೆ ಇವರು ಸಿಕ್ಸ್ತ್ ಪ್ಲೇಸಿಗೆ ಬರ್ತಾರೆ. ರಘು ಅವರು ಫಿಫ್ತ್ ಪ್ಲೇಸಿಗೆ ಬರ್ತಾರೆ. ರಕ್ಷಿತಾ ಅವರು ಫೋರ್ತ್ ಪ್ಲೇಸಿಗೆ ಬರ್ತಾರೆ. ಧನುಷ್ ಅವರು ಥರ್ಡ್ ಪ್ಲೇಸಿಗೆ ಬರ್ತಾರೆ. ಅಶ್ವಿನಿ ಅವರು ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ. ಗಿಲ್ಲಿ ಟಾಪಲ್ಲಿರ್ತಾರೆ. ಸೊ ಇದೇ ಇವತ್ತಿನ ಪ್ರೊಡಿಕ್ಷನು ಹೀಗೆ ಆಗಿರುತ್ತೆ. ಯಾಕಂದರೆ ಫ್ಯಾನ್ ಬೇಸು ಕ್ರೇಜು ಎಲ್ಲ ಹಿಂಗೆ ಇದೆ. ರಕ್ಷಿತಾ ಮತ್ತು ಧನುಷಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಯಾಕೆ ಧನುಷಿಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ವ್ಯಕ್ತಿತ್ವ. ಸೊ ವ್ಯಕ್ತಿತ್ವಕ್ಕೋಸ್ಕರ ಏನಾದರೂ ಧನುಷ್ಗೆ ಥರ್ಡ್ ಪ್ಲೇಸು ಕೊಡ್ಬೋದು ಅಂತ ನಾನು ಅನ್ಕೋತೀನಿ. ರಕ್ಷಿತಾ ಫೋರ್ತಿಗೆ ಹೋಗ್ತಾರೆ. ಸೊ ಇಲ್ಲ ಅಂದರೆ ಧನುಷ್ ಫೋರ್ತಿಗೆ ಬರ್ತಾರೆ, ರಕ್ಷಿತಾ ಥರ್ಡ್ ಪ್ಲೇಸಲ್ಲಿ ಇರ್ತಾರೆ. ಸೊ ಫಸ್ಟು ಗಿಲ್ಲಿ, ಸೆಕೆಂಡ್ ಅಶ್ವಿನಿ, ಥರ್ಡ್ ಬಂದು ಧನುಷ್ ಆರ್ ರಕ್ಷಿತಾ. ಆ್ಯಂಡ್ ದ ಫೋರ್ತ್ ಪ್ಲೇಸ್ ಆಲ್ಸೋ ಸೇಮ್ ರಕ್ಷಿತಾ ಆರ್ ಧನುಷ್. ಫಿಫ್ತ್ ರಘು. ಸೊ ಸಿಕ್ಸ್ತು ಕಾವ್ಯ. ಸೊ ಹೀಗೆ ಆಗಿರುತ್ತೆ. ಬಟ್ ಹೆವಿ ವೋಟ್ ಬಿದ್ದಿರುತ್ತೆ ಈ ಸರಿ. ಆಲ್ರೆಡಿ ಪ್ರೊಮೋದಲ್ಲಿ ನೋಡಿರ್ತೀರ. ಇವತ್ತು ಹೆವಿ ಕ್ರೇಜ್ ಇದೆ. ಯಾವ ಬಿಗ್ ಬಾಸ್ ಸೀಸನು ಈ ಥರ ಔಟ್ಸೈಡ್ ಕ್ರೇಜೇ ಕ್ರಿಯೇಟ್ ಮಾಡಿಲ್ಲ. ಬಿಕಾಸ್ ಆಫ್ ಗಿಲ್ಲಿ ಹೆವಿ ಕ್ರೇಜ್ ಕ್ರಿಯೇಟ್ ಮಾಡಿದೆ ಈ ಸರಿ ಮಾತ್ರ. ಜನ ಅಷ್ಟು ಕ್ರೇಜಲ್ಲಿ ವೋಟ್ ಮಾಡಿದ್ದಾರೆ. ಅಷ್ಟು ಲೀಡರ್ಸು, ಲೆಜೆಂಡ್ಸ್ ಎಲ್ಲ ಬಂದು, MLA ಆ್ಯಕ್ಟರ್ಸ್ ಎಲ್ಲ ಬಂದುಬಿಟ್ಟು ವಿಶ್ ಮಾಡಿದ್ದಾರೆ. ಜನಗಳು ರೋಡಲ್ಲಿ ಅಷ್ಟು ಕ್ಯಾನ್ವಾಸ್ ಮಾಡಿದ್ದಾರೆ. ಸೊ ಈ ಥರ ಕ್ರೇಜ್ ನಾವು ಯಾವ ಸೀಸನಲ್ಲೂ ನೋಡಿರಲಿಲ್ಲ. ಸೊ ಬಿಕಾಸ್ ಆಫ್ ಗಿಲ್ಲಿ ಎಂಟರ್ಟೈನ್ಮೆಂಟ್ ಈ ಸರಿ ಅಂಥ ಕ್ಯಾಂಡಿಡೇಟ್ ಯಾರೂ ಇರಲಿಲ್ಲ. ನಾರ್ಮಲ್ ಕ್ಯಾಂಡಿಡೇಟ್ ಇದ್ದಿದ್ದು. ಬಟ್ ಬಿಕಾಸ್ ಆಫ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಆಲ್ಸೋ. ಯಾಕಂದರೆ ಅಪೋಸಿಟ್ ಕೌಂಟ್ರಿಗೆ ಯಾರು ಇಲ್ಲ ಅಂದರೆ ಸೊ ಒಬ್ಬರ ಕೈಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಇಡೀ ಮನೇಲಿ ಅಷ್ಟು 21-22 ಜನ ಬಂದರು. ಅದರಲ್ಲಿ ಒಂದು 3-4 ಜನ ಮಾತ್ರ ರೆಕಗ್ನೈಸ್ ಆಗಿದ್ದು. ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಧ್ರುವಂತ್, ರಘು ಆ್ಯಂಡ್ ದಟ್ಸ್ ಇಟ್. ಇನ್ನು ಉಳಿದವರೆಲ್ಲ ಸುಮ್ಮನೆ ಆಟ ಕೊಂಟು ಲೆಕ್ಕಕ್ಕಿಲ್ಲ. ಜಸ್ಟು ಡೈಲಿ ಟೈಮ್ ಪಾಸಿಗೆ ಬಿಗ್ ಬಾಸ್ ಇಟ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಮತ್ತು ಯಾರೂ ಇರಲಿಲ್ಲ. 5-6 ಜನ ಹೆವಿಯಾಗಿ ಎಫರ್ಟ್ ಹಾಕಿ ಕಂಟೆಂಟ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂತ ಇವತ್ತು ನೋಡಬೇಕು. 99% ಗಿಲ್ಲಿನೇ ವಿನ್ ಆಗೋದು. ಸೊ ಗಿಲ್ಲಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಗಿಲ್ಲಿ. ಸೊ ನೋಡೋಣ ನಾಳೆ 10 o'clockಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡಿದೆವೋ ಅದೇ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ಬಿಗ್ ಬಾಸ್ಗೆ ಸರಿ ಆಪ್ಷನ್ನೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.